ಅಂತ ಬರುತ್ತಂತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಾದೇಶ್. ನಾವಿವತ್ತು ಗೊಂಬೆ ನಾಡಿನಲ್ಲಿ ಇಟ್ಕೊಂಡು ಗೊಂಬೆಗಳನ್ನ ನೋಡದೇ ಇದ್ರೆ ಹೆಂಗೆ ಅಂತ ತಿಳ್ಕೊಂಡು ಗೊಂಬೆಗಳನ್ನ ನೋಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಪ್ರತಿಯೊಂದು ಗೊಂಬೆನೂ ಇಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಪ್ರತಿಯೊಂದು ಗೊಂಬೆನೂ ಇದೆ. ಇಲ್ಲಿ ನೋಡಿ ಎಷ್ಟು ಚಂದ. ಬುದ್ಧ ಆಗಿರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು, ಶಿವಾಜಿ, ಕೃಷ್ಣ, ಆಮೇಲೆ ಗಣಪತಿ, ಕುಂಡ ಆಗಿರ್ಬೋದು, ಎಲ್ಲ ತರಹದ ಗೊಂಬೆಗಳು ಕೂಡ ಸಿಗ್ತವೆ. ಆದರೆ ಇದನ್ನು ಮರಗಳಿಂದ ಮಾಡಿಲ್ಲ, ಎಲ್ಲ ಪಾಟ್ಗಳಿಂದ ಮಾಡಿರ್ತಾರೆ. ಎಷ್ಟು ಅಂತ ಕೇಳೋಣ ಬನ್ನಿ ಅವ್ರನ್ನ. ನೋಡಿ ಇಲ್ಲಿ ಆನೆಗಳು ಕೂಡ ಇದ್ದಾವೆ. ಆನೆಗಳು ಸೊಂಡಿಟ್ಕೊಂಡು ನಿಂತಿದ್ದಾವೆ. ನಿಮಗೆ ಒಂದು ಬಣ್ಣ ಇಷ್ಟ ಆಗಿಲ್ಲ ಅಂತಂದರೆ ಇನ್ನೊಂದು ಬಣ್ಣ ತೊಗೋಬೋದು. ಎಲ್ಲ ತರಹದ್ದು ಇದ್ದಾವೆ. ಇಲ್ಲಿ ಹಸು ಕೂಡ ಸಿಗುತ್ತೆ, ಹೂವಿನ ಕುಂಡ ಸಿಗುತ್ತೆ. ಇಲ್ಲಿ ಲಾಫಿಂಗ್ ಬುದ್ಧ ಕೂಡ ಸಿಗುತ್ತೆ. ಎಲ್ಲ ತರಹದ ಇಲ್ಲಿ ದಪ್ಪ ಪಾರ್ಟ್ ಆಗಿರ್ಬೋದು, ಸಣ್ಣ ಪಾರ್ಟ್ ಆಗಿರ್ಬೋದು, ಅದು ಕೂಡ ಸಿಗುತ್ತೆ. ನೋಡಿ, ನೀವೇನಾದರೂ ಗೊಂಬೆ ನಾಡಿಗೆ ಬಂತು, ಚನ್ನಪಟ್ಟಣಕ್ಕೆ ಬಂತು ಅಂತಂದರೆ ಗೊಂಬೆ ತಗೊಳ್ಳೋದು ಮಾತ್ರ ಮಿಸ್ ಮಾಡಬೇಡಿ. ಇದಕ್ಕೆ ಮಿನಿಮಮ್ ಪ್ರೈಸ್ ಎಷ್ಟಾಗಿರ್ಬೋದು ಅಂತ ಕೇಳೋಣ ಬನ್ನಿ ಅವ್ರನ್ನ. ಎಷ್ಟು ಗೊಂಬೆ ಎಷ್ಟು ಪ್ರೈಸ್? ಪ್ರೈಸ್ ಎಷ್ಟು ಬೇರೆ ಬೇರೆ ಆಯಿತಾ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 1900 ರೂಪಾಯಿ ಇದೆ. ಅದು ಕೃಷ್ಣ ಸ್ಟೇಟ್ 1600 ರೂಪಾಯಿ ಇದೆ. ಕಡಿಮೆ ಅಂದರೆ ಎಷ್ಟು ಇಲ್ಲ? ಅಲ್ಲಿ ಮಾರ್ಕೆಟ್ ಅಲ್ಲ, ಚಿಕ್ಕದು 350 ಐತೆ, 250 ಐತೆ, 200 ರೂಪಾಯಿ ಐತೆ, 400 ರೂಪಾಯಿ ಇದೆ. ನೀವು ಮರದ್ದು ಮಾಡಿರ್ತಾರೆ, ಎಲ್ಲ ವೈಟ್ ಸಿಗೋದೆಲ್ಲ ಸೆರಬೆಟ್ ಪೌಡ್ರ್ ಐತೆ. ರಾಜಸ್ಥಾನದಿಂದ ಬರುತ್ತಂತೆ. ನಾನು ಗೊಂಬೆ ಅಂಗಡಿಗೆ ಹೋದಾಗ ಅವ್ರು ಹೇಳಿದ್ರು, ನಿಮ್ಮದು ಯೂಟ್ಯೂಬ್ ಚಾನಲ್ ನೇಮ್ ಹೇಳಿ, ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳಿದ್ರು. ಜನಗಳು ತುಂಬ ಸಹಾಯ ಮಾಡ್ತಾರೆ, ಬೆಳೀತಿರೋರಿಗೆ ಸಹಾಯ ಮಾಡ್ತಾರೆ. ನಾವು ನಮ್ಮ ಸುತ್ತ ನೋಡಿಕೊಂಡು ಬೆಳೆಸಿದ್ದಾರೆ ಅಂತೀವಿ. ಸ್ವಲ್ಪ ಹೊರಗಡೆ ಬನ್ನಿ, ಬೆಳೀತಿರೋರನ್ನ ಬೆಳೆಸ್ತಾರೆ. ಹಂಗೆ ಅವರು ರಾಜಸ್ಥಾನದವ್ರಂತೆ, ರಾಜಸ್ಥಾನದವರಿದ್ದು ಅವ್ರು ಕನ್ನಡನ ಪ್ರೀತಿಸ್ತಾರೆ. ಅದು ನೋಡಿ ತುಂಬ ಖುಷಿ ಆಗುತ್ತೆ.